ಶ್ರೇಯಾ ಏ ಶ್ರೇಯಾ ಕತ್ತಿದ್ರು ಹೋಯ್ ಮಂಗ ಮಿಕ್ಸರ್ ರಿಪೇರಿ ಮಾಡ್ಕೊಂಬರು ಹೋಗ್ ಇಲ್ರಿ ನಾ ಹೋಗಂಗಿಲ್ಲ. ಮತ್ತಿನ್ನ ನಾ ಹೋಗ್ಬೇಕು ಅಡಿಗೆನ ಮಾಡಂಗಿಲ್ಲ ನೋಡಿಲ್ಲ ಅವ್ರ ನಾ ಹೋಗಂಗಿಲ್ಲ ಪಪ್ಪನ್ ಕಳಿಸ್ಲಾ. ಅಪ್ಪ ಬರೋದು ಯಾವಾಗ ಬರ್ತಾನೋ ಗೊತ್ತಿಲ್ಲಮ್ಮ ನೀವ್ ಹೋಗಿ ರಿಪೇರಿ ಮಾಡಿಸ್ಕೊಂಡು ಚೀಲ ಹಾಕಿರ್ತೀನ ಶಾನ್ಯದ ನಮ್ಮ ಅವ್ರು ಬರ್ತಾರ ಅವ್ರು ಕಳಿಸ್ತೇನೆ ನಾ ಅವ್ರು ಕಳಿಸ್ತೇನ. ನಿಮ್ ಕೆಲಸ ಇವ್ರ ಫೋನ್ ನೋಡ್ಕೊಂಡ್ ಕುಂತ್ ಬಿಡ್ತಾ ಬಂದ್ರ ನೋಡ್ ಮಮ್ಮಿ ಪಪ್ಪ ಕಳಿಸಿಗ ಅವ್ರನ್ನ. ಪಪ್ಪ ಬಂದಂತ ಹೇಳತಿ ಏನ್ ಮಮ್ಮಿ ಬರ್ತಾ ರೀ ತೋಯ್ ಮಿಕ್ಸರ್ ರಿಪೇರಿ ಮಾಡಿಸ್ಕೊ ಚೆನ್ನಾಗ್ ಹೋಗ್ತದ ಹೆಂಗ್ ಅಡಿಗೆ ಮಾಡ್ಬೇಕು ನನ್ನ ಹೋರ್ ನೀವು ನನ್ ಏನ್ ತಿಳ್ಕೊಂಡಿನಿ ಮಿಕ್ಸರ್ ರಿಪೇರಿ ಮಾಡ್ಕೊಂಬ ಕುಕ್ಕರ್ ರಿಪೇರಿ ಮಾಡ್ಕೊಂಬ ಅಂತೇಳಿ ಹಿಡಿದ ನೀನ ಮಾಡಿಸ್ಕೊಂಬರೋಗ. ಅಲ್ಲ ಊರ್ನಾಗ ಯಾರು ಗಂಡಸರು ಮಾಡಂಗಿಲ್ಲ ನಮ್ಮ ಮನ್ಯಾಗ ಮಾಡಿಸ್ಕೊಂಬರಿ ನಾ ಅಡಿಗೆ ಮಾಡ್ತಾರ ಬಿಡ್ತಾರ ನನಗ್ ಗೊತ್ತಿಲ್ಲ. ನಾನ್ ಮಾಡಿಸ್ಕೊಂಬರಂಗಿಲ್ಲ. ನೀ ಮಾಡಿಸ್ಕೊಂಬಾರ ಇನ್ಯಾರು ಮಾಡ್ಕೊಂಬಾರ ನಾ ಅಡಿಗೆ ಮಾಡಂಗಿಲ್ಲ ನೋಡು. ಈ ದೊಡ್ಡ ಕೆಲಸ ಮಿಕ್ಸರ್ ರಿಪೇರ್ ಮಾಡ್ಕೊಂಬ ಅದ್ ರಿಪೇರ್ ಮಾಡ್ಕೊಂಬ ಇದ್ ರಿಪೇರ್ ಮಾಡ್ಕೊಂಬ ಅಂತ ಹೇಳಿ ಕೆಲಸ. ಹೌದ್ ಮತ್ತ ಎಲ್ಲಾರ ಮನೆ ಮಾಡ್ತಾರ ಇಲ್ಲಿ ಗಂಡಸರ ನಾವ್ ಅಡಿಗೆ ಮಾಡ್ತೀವಿ ಈಗ ಹೋಗ್ ಮಾಡ್ಕೊಂಡ್ ಈಗ ಕೆಲಸದಿಂದ ಬಂದಿನಿ ಸ್ವಲ್ಪ ಸಮಾಧಾನ ಇರ್ಲಾದೆಟ್ಟ ಕುಂದ್ರಾಕರ ಟೈಮ್ ಕೊಡ್ಲಾದೆಟ್ಟ. ನೀರ್ ಕುಡಿ ಹೋಗ್ ಪಟ್ನ ಮಾಡಿಸ್ಕೊಂಬ ಎಲ್ಲಾರ ಅಡಿಗೆನ ಮಾಡಂಗಿಲ್ಲ ನೋಡಿ ಕುಂದ್ರ ಇಲ್ಲೇ. ಈಗ ಕಳ್ಸಾಕ್ ಬರಂಗ ಮೊಬೈಲ್ ಹಾಕೊಂಡ್ ಕುಂತಾಳಕ್ಕೆ ಆಕೆ ಹೇಳಿರ ಆಕೆ ಹೋಗಂಗಿಲ್ಲ. ಏನ ತಗೋ ನೀವ್ ಚೆನ್ನಾಗ್ ಕುಡಿ ಕುಡದ ಅದನ್ನ ರಿಪೇರ್ ಮಾಡಿ. ಇವತ್ ಅಂಗಡಿ ಬಂದ್ ಇರ್ಬೇಕ್ ನೋಡ. ಇವತ್ ಯಾಕ ಬಂದ ಯಾಕ ರಿಪೇರ್ ಐತಂತ ಕೇಳ ಹೋಗಿ ಹಂಗ ಹೊಳ್ ಬರೋದಾಕತ್ ನಾ ಯಾಕೋ ನೋಡಾರ ಬರೋಗ್ಲ ಕುಡಿ ಪೈಲ ಸಮಾಧಾನದಿಂದ. ಈಗ ಹಂಗ ಮಾಡಕ್ ಬರಲ್ಲ ಒಂದ್ ದಿವಸ. ಮಿಕ್ಸರ್ ಇಲ್ಲ ಹೆಂಗ್ ಮಾಡ್ಲಿ ನಾನು ಸಾರಿಗೆ ಕೊಬ್ಬರಿ ರುಬ್ಬೇಕ. ಮೊದಲಿನ ಕಾಲನಾಗ ಕಲ್ಲಾಗ ರುಬ್ಬ ಕೆಲಸ ಮಾಡ್ತೀವ್ರ. ಈಗ ಮಿಕ್ಸರ್ ಬಂದಾವ್ ನಿಮಗ ಅದು ಸೆಮಿ ಎತ್ಬಿಟ್ಟೈತಿ. ಈಗ ಇಂತ ಟೈಲ್ಸ್ ಅಲ್ಲಿ ಕಲ್ ತಗೊಂಬ ಅಲ್ಲಿ ಜಜ್ಕೊಂಡ್ ಕುಂದ್ರ ಎಲ್ ಕುಂದಿರ್ತಿ ಟೈಲ್ಸ್ ಒಳಗ. ಮೊದ್ಲ ಮನಿ ಕಟ್ಸು ಮುಂದ ಅದೊಂದ್ ದೊಡ್ಡ ಹಾಕ್ಸಿತ್ ನೋಡು ಕುಂದ್ರ ಬರಬರ ಆಕೈತದ. ಪಪ್ಪ ಹೇಳಿ ರುಬ್ತಾರ ಪಪ್ಪ. ನೀ ರುಬ್ತೇನ ಮಗಳ ಹೇಳಾತ ನೋಡಲ್ಲಿ ಇಬ್ರು ಅವ್ರ ಇದ್ರ ತಗೋ ಒಟ್ಟ ಮೈ ಬಗ್ಸಂಗ ಏನಿಲ್ಲ. ಈಗ ನೀನ್ ಮಾಡಿಸ್ಕೊಂಡ್ ಬರ್ತೀಲ್ಲ ಹೇಳ. ಆಯ್ತು ಕೊಡ ಚಿಲ್ಲ ಕೊಡತ್ತ ಒಯ್ಕನ ಕುಡಿ ಪೈಲ ತಗೊಂಬರ್ತೀನಿ. ತಲಿ ನೋಡ ಮನಿ ಬಂದ್ರ ಸಾಕ್. ಒಂದ್ ಮಿಕ್ಸರ್ ರಿಪೇರ್ ಮಾಡಿಸ್ಕೊಂಬ ಅಂದ್ರ ಹತ್ ಮಾತಾಡ್ತಾನ. ಹೆಂಗ್ ಅಡಿಗೆ ಮಾಡ್ಬೇಕು ಇವ್ರಿಗೆ ತಗೋ ಹಾಕಿಟ್ಟೆ ನೋಡು. ಮಿಕ್ಸರ್ ಚಲೋ ತಂಗ ರಿಪೇರ್ ಮಾಡಿಸ್ಕೊಂಡ್ ಬರ್ಬೇಕಾ. 1 ವರ್ಷ ಅಲ್ಲ 2 ವರ್ಷ ತನಾದ್ರು ಏನು ಆಗ್ಬಾರ್ದ ಗೊತ್ತಾತು. ಅವಂಗೇನ್ ಪೂರ ಎಲ್ಲ ತಗದ ಕೆಲ್ಸ ಹೊಸ ಹಾಕ್ಬಿಡ ಅಂತ ಹೇಳ ಸುಮ್ನೆ ಏನ್ ಮಾಡ್ತೀವಿ ಗೊತ್ತಿಲ್ಲ. ಅದ್ ಪೂರ ರಿಪೇರಿ ಆಗ್ಬೇಕು ನೋಡು. ಮತ್ತೇನ ರಿಪೇರಿ ಬಂತು ಮತ್ ನಿನ್ನ ಹೊರ ಕಳಿಸ್ತೀನಿ ನೋಡು. ಈಗ ಮನುಷ್ಯನ ಮಂದಲ ಬರಬರ್ ಇರಂಗಿಲ್ಲ. ಮತ್ತೆ ಮಿಕ್ಸರ್ ಏನ್ ಮಾಡ್ತೀವಿ ಅದು ರಿಪೇರ್ ಬರ್ತಿರ್ತಾವ ಎಲೆಕ್ಟ್ರಿಕ್ ಐಟಮ್ ಅವೆಲ್ಲ. ಈಗ ನೀ ಇಷ್ಟ್ ಮಾತಾಡಕ್ ಕುಂದ್ರಬೇಡ. ಏನ ರಿಪೇರ್ ಬಂದ್ರ ನಿನ್ನ ಕಳಿಸ್ತೀನಿ. ನಾ ಏನ್ ಹೇಳಿನ ಅಷ್ಟ್ ಮಾಡ್ ಹೋಗ್. ಇಲ್ಲ ಅಂಗಡಿ ಬಂದೈತೆ ಚಾಲು ಐತೆ ನೋಡ ಟೈಮ್ 1 ಆಗಕ್ ನಡಿ ಲಗು ಹೋಗ್ಬರ್ರಿ. ಗಂಡ್ಮಕ್ಳೆ ಹುಟ್ಟಬಾರ್ದು ಮರಿ. ಹೆಣ್ಮಕ್ಳು ಕೆಲಸ ನಾವು ಮಾಡೋದು, ಗಂಡ್ಮಕ್ಳು ಕೆಲಸನೂ ನಾವು ಮಾಡೋದು. ಎಷ್ಟು ಹೊತ್ತು ಮಾಡಿರಿ ಮಾರ್ಯಾವ 50 ರೂಪಾಯಿ ತಗೊಂಡು 100 ರೂಪಾಯಿ ತಗೊಂಡು ತಗೋರ್ವ ಇಷ್ಟ ಮಾಡ್ಸ್ಕೊಂಡ್ ಬಂದಿ ನೋಡ. ಅಲ್ಲ ಇಷ್ಟ ಮಾಡ್ಸಕ್ ಇಷ್ಟೊತ್ತು ತಗೋಬೇಕು ಟೈಮ್. ಅಲ್ಲ ಎಟ್ಟು ಕತ್ಲೈತೆ ಅಂಗಡಿ. ಅವ 50 ರೂಪಾಯಿ ರಿಪೇರಿಗೆ 150 ರೂಪಾಯಿ ತಗೊಂಡವನ. 150 ಎಷ್ಟಾರ ತಗೊಳ್ಳಿ. ಈಗ ಅಡಿಗೆ ಮಾಡ್ಬೇಕು ಬೇಡನ. ಏನ್ ಮಾಡ್ತಿ ಬೇಡ ರೊಕ್ಕ ಇಲ್ಲ ಏನಿಲ್ಲ. ಮತ್ತ ಅಂದದ ಹಂಗ ಕಳಿಸಿ ರೊಕ್ಕ ಕೊಡ್ಬೇಕು ಮತ್ತ ಕೈಯಾಗ ರೊಕ್ಕ ಮಂದಿ ಕೇಳಬೇಕಿಲ್ಲ ಕೊಡ್ತಿದ್ನಲ್ಲ. ಹಂಗ ಹೋಗ್ ಕುಂತ ಕೊಟ್ಟಿಲ್ಲ ಹಂಗ ಹೋಗ್ರಿ ಬದಲ್ ಅಂತ ಕುಂತ್ ನೀರ್ ಕುಡಿದಿಲ್ಲ ಅವಾಗ ಕೇಳ್ಬೇಕಿಲ್ಲ ರೊಕ್ಕ. ಈಗ ಅನ್ನ ಮಾಡ್ತೀನಿ ಸಾರ್ ಮಾಡ್ತೀನಿ. 1 ನಿಮಿಷ ಬಾಯ್. ಏನ್ರಿ ನಿನ್ನ ಹತ್ರ ಒಂದ್ ವಿಷಯ ಹೇಳೋದಿತ್ತು ನಾನು. ಹೇಳ್ರಿ ಏನ. ನಾನ ಬಾದಾಮಿ ಜಾತ್ರೆಗೆ ಹೊಂಟೇನೆ. ಬಾದಾಮ್ ಜಾತ್ರೆ ಏನ್ ತೇರಿನ ದಿವ್ಸ ಹೋಗ್ತೀರಿ ಮತ್ ಬರ್ತಿರ್ಲ ಅದೇನ್ ವಿಶೇಷ ಇದ್ರಾಗ. ನಾ ಈ ವರ್ಷ ತೇರಿನ ದಿವ್ಸ ಹೊಂಟಿಲ್ಲ. ಮತ್ ಯಾವಾಗ ಹೊಂಟಿರಿ? 2 ದಿವ್ಸ ಪೈಲಾನ ಹೊಂಟೇನ. 8 ದಿವ್ಸ ಪೈಲಾನ? ಹೌದು. ಅಲ್ಲೇನ್ ಪುಗ್ಗ ಮರಕ್ ಹೊಂಟಿರೇನ? ಪುಗ್ಗ ಮರಕ್ ಯಾಕೆ ಹೋಗೋಲಿ? ಮತ್ತೆ ಎದಕ್ ಹೊಂಟಿರ ಅಷ್ಟ್ ದಿವ್ಸ ಮುಂಚೆ? ನಾ 2 ದಿವ್ಸ ಪಾದಯಾತ್ರೆ ನಡ್ಕೊಂಡ್ ಹೋಗೋದ್ರಿ ಈ ವರ್ಷ. ನಿಮ್ಮ ಪಾದಯಾತ್ರೆ ಹೊಂಟನ ನಿಮ್ಮ ಅಪ್ಪ ಅಲ್ಲ ಇಲ್ಲೇ 2 ಕಿಲೋಮೀಟರ್ ನಡಿ ಅಂದ್ರ ನಡಿಯಂಗಿಲ್ಲ ಗಾಡಿ ಬಿಟ್ಟು. ಇನ್ನು ಪಾದಯಾತ್ರೆ 180 ಕಿಲೋಮೀಟರ್. ನೀವು ಕಾಮಿಡಿ ಮಾಡಕ್ ಹೋಗ್ಬೇಡ್ರಿ. ನಾ ಸೀರಿಯಸ್ ಹೇಳ್ತೇನೆ. ಪಾದಯಾತ್ರೆ ಹೋಗೋದ್ರೆ ಪಾದಯಾತ್ರೆಗೆ ಹೋಗೋದನ್ನ ಈ ವರ್ಷ ನಾ. ಅಲ್ರಿ ಹೋಗ್ರಿ ಬ್ಯಾಡ ಅಂದಿಲ್ಲ. ಆದ್ರ 180 ಕಿಲೋಮೀಟರ್ ನೀವ್ ನಡಿತೀರಿ. ಇಲ್ಲೇ 2 ಕಿಲೋಮೀಟರ್ ನಡಿಯಂಗಿಲ್ಲ. ಹೋಗ್ಲಿ ಬಿಡು ಮಮ್ಮಿ. ಹೊಟ್ಟಿ ಹೊಟ್ಟಿ ಕರಗ್ಲಿಲ್ಲ ಅವ್ವ. ಇರ್ಲಿ ಇವ್ ಮನ್ಯಾಗ 8 ದಿನ ಹೋದ್ರಂದ್ರ ಮನಿ ಕೆಲ್ಸ ಹೆಂಗ್ ಎಷ್ಟ್ ಬೀಳ್ತಾವ ಹೇಳ.
ನಿನ್ ಸಾಲಿ ಫೀಸ್ ಅದ ಏನಾರ ಮಾಡ ನನ್ ಸಾಲಿ ಫೀಸ್ ಪಪ್ಪ ಯಾವಾಗ ಕಟ್ಟವ್ನಿ ಜಾತ್ರೆಗೆ ಹೋಗಿ ಬರ್ತೀನಲ್ಲ ಅವಾಗ ಕೊಡ್ತೇನಂತ ಟೀಚರ್ ಹೇಳ್ಬಿಡ ಹಂಗ ಬರ್ದ ಕುಂದ್ರಂಗಿಲ್ಲ ಬಡಿತಾರಲ್ಲ ಹಂಗ ಎಷ್ಟ್ ತ್ರಾಸ ಐತಿ ಈಗ ನೋಡೋ ನಾನು ಮನಸ್ಸು ಮಾಡೇನೆ ನೀವ್ ಯಾರು ಏನ್ ಹೇಳು ನಾ ಜಾತ್ರೆಗೆ ಪಾದಯಾತ್ರೆ ಹೋಗುದ್ ಮಾತ್ರ ಬಿಡಂಗಿಲ್ಲ ನಾ ಪಾದಯಾತ್ರೆ ಹೋಗವಂದ್ರ ಹೋಗವನ ಹೋಗ್ಲಿ ತಡಿ ಅರ್ಧಕ್ಕೂ ವಾಪಸ್ ಬರ್ತಾವ್ರ ಹೋಗಿ ಅರ್ಧಕ್ ಏನಿಲ್ಲ ನಾ ಪೂರಾ ದರ್ಶನ ಮಾಡ್ಕೊಂಡ್ ಬರ್ತೇನೆ ವಾಪಸ್ ದರ್ಶನ ಮಾಡ್ಕೊಂಡ್ ಬರ್ತೀರಿ ನೀ ಕಳ್ಸಕಿಲ್ಲ ಅಟ್ಟ ಹೇಳ ನನಗ ನಾ ಕಳ್ಸಂಗಿಲ್ಲ ಅಂದಿಲ್ಲ ನಿಮಗ ಅದು ಹೋಗ್ಬರ್ರಿ ಬೇಡ ಅಂದಿಲ್ಲ ಹೋಗ್ಬರ್ರಿ ಆದ್ರ ನೀವ್ ಅರ್ಧಕ್ಕ ಬಂದ್ರ ಏನ್ ಮಾಡೋದಂತ ಅರ್ಧಕ್ ನಾ ಏನ್ ಬರಂಗಿಲ್ಲ ಹೋಗ್ ಬರ್ತೇನೆ ಗ್ಯಾರಂಟಿ ಹೋಗ್ ಬರ್ತೇನೆ ಬ್ಯಾಡ್ರಿ ಹೋಗ್ಬೇಡ್ರಿ ಕೆಲ್ಸನು ಬಾಳ ಅದಾವು 8 ದಿನ ನೀವ್ ಹೋದ್ರಂದ್ರ ಎಲ್ಲ ಕೆಲ್ಸ ನಂಗ ಹಚ್ತಾಳ ನಮ್ಮವ್ವ ಅದ್ರ ಕೆಲ್ಸ ಅದಲ್ಲೇ ಉದ್ಯೋಗ ಮಗ್ಗ ಯಾರ ಏ 2 ದಿವಸ ಹಂಗಾರ ನಿಭಾಯಿಸ್ಕೋರಿ ನಾ ಹೋಗ್ ಬರ್ತೇನೆ ಈಗ ನೀವ್ ಹೋಗಾಕ್ ಹೋಗ್ಬೇಡ್ರಿ ನೋಡ್ರಿ ಅಷ್ಟೇ ಹೇಳಿ ನಾನು ಈಗ ನೀ ಕಳ್ಸಂಗಿಲ್ಲ ನಾ ಕಳ್ಸಂಗಿಲ್ಲ ಅಂದ್ರ ಕಳ್ಸಂಗಿಲ್ಲ ತಂಗಿ ನೀನ ಹೇಳು ಅವ್ ರೊಕ್ಕ ಬೇಕಲ್ಲ ಫೀಸ್ ಕಟ್ಸೋಸ್ ನಂದು ಎಕ್ಸಾಮ್ 3 ದಿವಸ ನೋಡ್ರಿ ಎಷ್ಟ್ ಕೆಲಸ ಮೊದ್ಲ ರೊಕ್ಕ ಇಲ್ಲ ಅಲ್ಲೇ ಹೋಗ್ತಾನಂತ 8 ದಿನ ಯಾಕ ಅಯ್ಯೋ ಇನ್ನೂ ಅಡಿಗೆ ಆಗಿಲ್ಲ ಮುಂದಕ್ಕೆ ಹೋಗಯ್ಯಪ್ಪ ನಾ ನಿಮ್ ತಮ್ಮ ಭಿಕ್ಷುಕಲ್ಲ ಅಯ್ಯೋ ತಮ್ಮ ನೀನಾ ಬಾ ನಾನು ಇಷ್ಟು ಈಗ 2 ಸರಿ ಬಂದಿದ್ರ ಯಾಕ ಅಂತ ಅನ್ಕೊಂಡ ನಾ ಭಿಕ್ಷುಕರನ್ನ ಅನ್ಕೊಂಡ್ ನೋಡಪ್ಪ ಮಾಡಾಕೆನ ಬಿಡುನಿ ಯಾರನ್ನಾದ್ರು ಮಾಡಾಕೆನ ನೀ ಚಾ ಮಾಡ್ತೀನಿ ಹಾಲು ಕಾಸ್ತಂಗಿ ಚಾ ಕುಡಿ ತಮ್ಮ ಚಾ ಮಾಡ್ತೀನಿ ಚಾ ಮಾಡ ಕುಡಿ ಅಂತೀರು ಅಲ್ಕಾಸ್ ಯಾಕ ಮಾವೆಲ್ ಕಾಣವಲ್ಲ ಎಲ್ಲೋಗ್ಯಾನವ ಅಯ್ಯೋ ಯಪ್ಪ ನಿಮ್ ಮಾವಂದ ಏನ್ ಮಾಡ್ತಿ ತಗೋಯಪ್ಪ ಅಕ್ಕ ಹಿಂಗ್ಯಾಕ್ ಮಾತಾಡತ್ತೀನಿ ನಿಮ್ ಮಾವ ಮ್ಯಾಕ್ ಕುಂತಾನ ನೋಡಿ ಶಟ್ಕೊಂಡ್ ಈ ಶಟ್ಕೊಂಡ್ ಕುಂದ್ರಾಕ ನಾವ ಸಣ್ಣಾವೆ ನಾವ ಸಣ್ಣವಲ್ಲಪ್ಪ ಅದೇನೋ ಪಾದಯಾತ್ರೆ ಹೊಕ್ಕಾನಂತ ಬನಶಂಕರಿ ಜಾತ್ರೆ ಐತಲ್ಲ ಅವ ಪಾದಯಾತ್ರೆ 8 ದಿನ ಹೊಕ್ಕಾನಂತ ಈಗ ನಡ್ಕೊಂಡ್ ಅದು ನಡ್ಕೊಂತ 180 ಕಿಲೋಮೀಟರ್ ಇದೆ ಅಕ್ಕದ ಅಲ್ಲಿ ಮಟ ನಡ್ಕೊಂತ ಹೋಗ್ಕಾನಂತ ಅದ ನಾನು ಹೇಳತ್ತೀನಿ 180 ಕಿಲೋಮೀಟರ್ ನಡ್ಕೊಂಡ್ ಹೊಕ್ಕಾನಂತ ಅಲ್ಲ ಇಲ್ಲೇ ಒಂದ್ ಚಾ ಪುಡಿ ತಗೊಂಬ ಅಂಗಡಿಗೆ ಹೋಗಿ ಅಂದ್ರ ಗಾಡಿ ತಗೊಂಡ್ ಹೋಗ್ತಾನ ಮಾವ ಅಂತ ಹೇಳಿ ಮಾವ ಅಂತ ಬರ್ತಾನ ಇನ್ ಅಲ್ಲಿ ಮಟ 180 ಕಿಲೋಮೀಟರ್ ನಡ್ಕೊಂಡ್ ಹೋಗ್ತಾನ ಅವ ಅದ ನೋಡ್ ನಾನು ಹೇಳಿನ್ ಬ್ಯಾಡ ಅಂತ ಆಮೇಲೆ ಈ ಶಟ್ಕೊಂಡ್ ಕುಂತಾನ ಅದನ್ನ ಹೇಳತ್ತೇನೆ ನಾನು ಚಾ ಮಾಡಾಕತ್ತೇವ್ ಈಗ ಚಾ ಮಾಡ್ತೀನಿ ಹೋಗ್ ಚಾ ಮತ್ತ ಒಂದ್ ಚರಿಗೆ ನೀರ್ ತಗೊಂಡ್ ಅಲ್ಲೇ ಮ್ಯಾಗ ಬಂದ್ಬಿಡ್ನಿ ಬರ್ತೀನಿ ಹೇಳ ಮಮ್ಮ ಬಾಪ ಹಂಗ್ಯಾಕೆ ಚಡ್ಕೊಂಡ್ ಕುಂತಿಯ ಸಣ್ಣ ಹುಡುಗ್ರ ಗತೆ ಏನ್ ಮಾಡ್ತಿ ತಗೋಪ್ಪ ಅದಾಳ ನಿಮ್ಮ ಅಕ್ಕ ಎಲ್ಲಾರು ಹೋಗ್ತೀನಿ ಅಂತಂದ್ರ ಬರೀ ಅಡ್ಡಗಾಲ ಹಾಕ್ಬಿಡ್ತಾಳ ಹೌದ್ ಏನೋ ಅನ್ನತಿದ್ಲ ಅಲ್ಲ ಬನಶಂಕರಿ ಜಾತ್ರೆಗೆ ಪಾದಯಾತ್ರಾ ಹೊಂಟಿ ಅಂತಲ್ಲ ಹೌದು ನಡ್ಕೊಂತ ಹೋಗ್ಬೇಕಂತ ಮಾಡೀನಿ ಅಲ್ಲ ನಿಂಗ್ ನಡ್ಯಾಕ ಆಕೈತಿ ಅಲ್ಲಿ ಮಠ ನೀನ್ ನಡೆದಾವಲ್ಲ ಏನಲ್ಲ ಅಲ್ಲೋ ಒಮ್ಮೆ ಹೋದ್ಮ್ಯಾಗ ಗೊತ್ತಾಗತ್ತಿಲ್ಲ ಈಗ ಹೆಂಗ ಹೇಳ್ತೀರಿ ನೀವು ನಡ್ಯಾಕ ಆಗೋದಿಲ್ಲ ನಿನ್ ಮುಟ್ಟಕ್ ಆಗಲ್ಲ ನೀ ಅರ್ಧಕ್ಕೆ ಹೊಳಿಬೇಕು ಅಂತ ಹೇಳಿ ಕೆಲಸ ಹಂಗಲ್ಲೋ ಮಾವ ಏನ್ ಬಾಳ ಒಂದ್ 10 ಕಿಲೋಮೀಟರ್ ಐತಿ ಅದ 180 ಕಿಲೋಮೀಟರ್ ಐತಿ ಅದ 4 ದಿವ್ಸ ನಡಿಬೇಕ ಅದಕ್ಕ ನೋಡಪ್ಪ ಬನಶಂಕರಿ ತಾಯಿ ನಂಬಿ ಹೋದೆ ಅಂದ್ರೆ ಎಲ್ಲಾ ಆಕೈತೆ ನಂಗೆ ಮನಸ್ಸು ಬಂದೈತಿಲ್ಲೋ ನಾ ಹೋಗ್ತೀನಿ ಅಂತ ಅಂದ್ಮೇಲೆ ಹೋಗತ್ತೀನಿ ನಾ ನೋಡ್ಪ ನಾ ಏನ್ ಮಾಡ್ತೀನೋ ನಾವ್ ಹೇಳುವಾಟ್ ಹೇಳ್ತೀವ್ ಯಾಕಂದ್ರ ಬಾಳ ದೂರ ಐತಿ ಅಂತ ಹೇಳ್ತೀವ್ ನಾವ ಅದ್ರಾಗ ಬರೀ 8 ದಿವ್ಸ ಹೋಗ್ಬೇಕ ಇಲ್ಲಿ ಮನ್ಯಾಗ ಯಾರು ಇರ್ತಾರ ಒಂದ್ 2 ದಿವ್ಸ ಹೆಂಗಾರ ಸಂಭಾಳ್ಸ್ಕೋದಪ್ಪ ನೀನು ಇರ್ತಿರ್ಲಿಲ್ಲ ಇರ್ತೀವ್ ಮತ್ತ ನೀ ಇದ್ದಂಗ ಆಗಂಗಿಲ್ಲಲ್ಲೋ ನಾರ ಹೇಳ್ ಮಾಡೇ ಹೋಗಿ ನೋಡಪ್ಪ ನನಗರ ಹೋಗ್ತೀನಂತ ಮನಸ್ಸು ಬಂದೈತಿ ನಾ ಇರಂಗಿಲ್ಲ ಹೋಗವಂದ್ರ ಹೋಗವನ ಮಾವ ಬಾಳ ದೂರ ಐತದ ಹೇಳಿದಟ್ ಕೇಳ 180 ಕಿಲೋಮೀಟರ್ ನಿನಗ್ ಹೋಗಾಕ ಆಗಂಗಿಲ್ಲ ಹೇಳಿದಟ್ ಕೇಳ್ನಿ ಏನಾರ ಆಗಲ್ಲಪ್ಪ ನಾ ಹೋಗ್ತೇನಂತ ಮನಸ್ಸು ಬಂದೈತಿಲ್ವ ನಾ ಈಗ ಯಾರು ಏನ್ ಹೇಳಿದ್ರು ಬಿಡಂಗಿಲ್ಲ ನೋಡಪ್ಪ ನಾ ಹೋಗವಂದ್ರ ಹೋಗವನ ಅಲ್ಲೋ ಮಾ ಇಟ್ಟು ಬಡಕದಿನಿಲ್ಲ ಇಟ್ಟಿದ್ದ ನಾನು ಹೋಗಂಗಿಲ್ಲ ಅಲ್ಲಿ ಮಠ ಅದಕ್ಕೇನ್ ಸಂಬಂಧ ಇಲ್ಲ ಮೊದಲ ಭಕ್ತಿ ಬೇಕ ಮನಸ್ಸು ಬೇಕ ಅಂದ್ರ ಆಕೇತದ ದಪ್ಪನವ್ರ ಸಣ್ಣವ್ರ ಹೋಗೋದು ಅದಕ್ಕೆ ಸಂಬಂಧನ ಇಲ್ಲದ ಈಗ ಭಕ್ತಿ ಐತಿಲ್ಲ ವರ್ಷ ಹೆಂಗ್ ಹೋಗಿದ್ದಿ ಜಾತ್ರೆ ದಿವ್ಸ ಹೋಗ್ಯಾಸ್ ಮರನೇ ದಿವ್ಸ ಇದು ದರ್ಶನ ಮಾಡಿಕ್ಯಾಸ್ ಇದನ್ ಮಾಡಿ ಬರ್ತಿದ್ದಿಲ್ಲ ಅಷ್ಟು ಮಾಡ್ಲಾ ನೋಡಪ್ಪ ವರ್ಷ ಗಾಡಿ ಮ್ಯಾಗ ಹೋಗ್ಬಾರ್ದು ನನ್ಗೆ ಗೊತ್ತೈತೆ ಆದ್ರೆ ನನಗೆ ಈ ವರ್ಷ ನಡ್ಕೊಂತ ಹೋಗ್ಬೇಕು ಅಂತ ಯಾಕೆ ಮನಸ್ಸು ಬಂದೈತೆ ಅಂದ್ರ ನಮ್ದು ಮನೆ ಪರಿಸ್ಥಿತಿ ಸರಿ ಇಲ್ಲೋ ಒಂದಿಟ್ಟು ಏನಾರ ದೇವ್ರ ಒಂದಿಟ್ಟು ನಮ್ಮ ಮನಿ ಮ್ಯಾಗ ಒಂದಿಟ್ಟು ಕರುಣೆ ತೋತಾಳ ಅಂತೇಳಿ ಅನ್ನೋ ಕಾರಣಕ್ಕೆ ನಾನು ಹೊಂಟೇನಿ ಏನಾರ ಒಂದಿಟ್ಟು ಮನಸ್ಸು ಮಾಡ್ತಾಳ ನಮ್ದು ಕಷ್ಟ ನಿವಾರಣೆ ಆಕತ್ತೆ ಅಂತ ಹೇಳಿ ಕ್ಯಾಸ್ ಹೊಂಟೇನಿ ನೀವು ಅದಕ್ಕೆ ಹೋಗಾಕನ ಪ್ರೋತ್ಸಾಹ ಕೊಡೋಲ್ರಿ ನೀವು ಅದಕ್ಕೆ ಆಟಗಾಲ ಹಾಕತ್ತೀರಿ ಇಬ್ರು ಹಾಕತ್ತಮ್ಮ ಕುಡಿಸ್ ಕ್ಯಾಸ ತಿನ್ನುವ ಮಮ್ಮಿ ಏನ್ ಮಾಡತ್ತಲ್ವ ಒಂದಿಟ ಕರಿ ಹೋಗಿ ಯಾಕೋ ಮಮ್ಮ ಹೋಗತ್ತೀನಿ ಅಂತಾನು ಒಂದಿಟ ಮಾತಾಡೋನು ಮಮ್ಮಿಂಗ್ ಕರ್ಕೊಂಡ್ ಬರ್ಬೋ ಒಂದಿಟ ಇರ್ಬೇಕಾ ಮಾವ ಏನ್ ಹೊಕ್ಕಿನ ಅಂತ ಅನ್ನಕತ್ತಾನ ಮಾವ ಹೇಳಿದಿಲ್ಲ ಬುದ್ಧಿ ಸ್ವಲ್ಪ ಎಲ್ಲ ಹೇಳಿನ ಅವಂಗ ಕೇಳವಲ್ಲ ಅವ
ನಾ ತೆಳಗ್ ಹೋಗಿರ್ತೇನೆ. ನೋಡು ನೀವ್ ಯಾರು ಏನ್ ಹೇಳಿರು ನಾ ಮಾತ್ರ ಹೋಗುದ್ ಬಿಡಂಗಿಲ್ಲ. ಇಷ್ಟು ಮಾತ್ರ ಕರೆ ನೋಡು. ಹೇಳಾಕತ್ತೀನಿ ಬಾಳ ದೂರ ಐತಿ, ತ್ರಾಸ ಆಕೈತಿ, ಬ್ಯಾಡ ಅಂತ ಹೇಳಾಕತ್ತೀನಿ, ಕೇಳವಲ್ಲ. ನಿಮ್ಗ ಮೊದ್ಲ ಹೊಟ್ಟಿ ತೊಂದ್ರೆ ಐತಿ. ಅಷ್ಟು ದೂರ ನಡಿಯಾಕ ಆಗಂಗಿಲ್ಲ. ನೋಡು ಏನ್ ತೊಂದಿದ್ರ ಆಕಿ ನಾನ ಪಾದಯಾತ್ರೆ ಹೊಂಟಿನ ಆಕಿ ಏನ್ ಅಮ್ಮನ ನೋಡ್ಕೊಂತ ಹೇಳ ಏನೋ ತ್ರಾಸ್ ಮಾಡಂಗಿಲ್ಲ. ನನಗೆ ಗೊತ್ತೈತಿ ಆಕಿ ನಮ್ಗೆ ಶಕ್ತಿ ಕೊಡ್ತಾಳ ಹೊರತು ನನಗ್ ಬರಬೇಡ ಅಂತ ಹೇಳಿ ಅರ್ಧ ದಾರಿಗೆ ವಾಪಸ್ ಕಳ್ಸಂಗಿಲ್ಲ. ಇದನ್ನ ಮಾತ್ರ ಪೆಲ್ಲ ತಿಳ್ಕೊರೆ. ನಮ್ಕಿಂತ ವಯಸ್ಸಾದವ್ರು ಸಣ್ಣ ಸಣ್ಣ ಹುಡುಗರು ಬರತಾವಲ್ಲೇ ಅವ್ರು ಹೇಳುವ ಕೇಳಿ ನನಗ ವಿಚಿತ್ರ ಆತ. ಕರೆ ಅಂದ್ರ ಅವ್ರ ಈಗ 5-6 ವರ್ಷ ಆತಂತವ್ರು ಹೊಂಟ. ಅವ್ರಿಗೆ ಪೆಲ್ಲ ಹಿಂಗ ಹೊಂಟಾಗ ಅವ್ರಿಗೆ ಏನ್ ಒಟ್ಟ ತ್ರಾಸ ಇಲ್ಲ ಏನಿಲ್ಲ. ಆರಾಮ್ ಸರಿ ಹೋಗಿ ಆರಾಮ್ ಸರಿ ದರ್ಶನ ಮಾಡಿ ಮತ್ತ ವಾಪಸ್ ಬಂದಾರ ಆರಾಮ್ ಸರಿ. ಹಂಗೇನಿಲ್ಲ, ನೀನು ಇಲ್ಲೇ ಗಾಡಿ ಮ್ಯಾಗ ಬಿಟ್ಟ ಹಿಂಗ್ ನಡಿ ಅಂದ್ರ ನಡಿಯಂಗಿಲ್ಲ ಒಂದ್ ಸ್ವಲ್ಪ. ಅದಕ್ ನೀ ಅಷ್ಟ್ ದೂರ ನಡಿತೆ ಅಂತ ನಮಗೂ ನಾ ಅದನ್ನೇ ಹೇಳಾಕತ್ತೀನಿ. ವರ್ಷ ಹೆಂಗ್ ಹೋಗಿದ್ದಿ ಹಂಗ ಹೋಗಿ ಕ್ಯಾಸ ಬಸ್ಲೆ ಹೋಗಿ ಕ್ಯಾಸ ದರ್ಶನ ತಗೊಂಡ್ ಕ್ಯಾಸ ತೇರ್ಗಿರಿ ಹೇಳದ್ ದರ್ಶನ ತಗೊಂಡ್ ಹೋಗಿನಿಲ್ವ ಗಾಡಿ ಮ್ಯಾಗ ಹೋಗಿಲ್ವ ನಂಗೆ ಗೊತ್ತೈತೆ. ಈ ವರ್ಷ ನನಗ ಮನಸ್ದಾಗ ಬಂದೈತೆ ಅಂದ್ರ ನೀವು ಕಳ್ಸಕ್ ತಯಾರ್ ಮಾಡ್ರಿ. ನನಗ ಒಂದ್ ಮಾತು ಹೇಳ್ತೀನಿ ಕೇಳ. ಎಷ್ಟೋ ಮಂದಿ ಹೋಗ್ಬೇಕಂದ್ರ ಅವ್ರಿಗೆ ಆಗವತ್ತ. ಯಾಕಂದ್ರ ಕೆಲಸ ಬಗಸಿ ಇದ್ದ ಎಲ್ಲಾ ಇರ್ತೈತಿ ಅವ್ರ ಮನ್ಯಾಗ, ಎಲ್ಲಾ ಆಸ್ತಿ ಇರ್ತೈತಿ ಅವ್ರ ಮನ್ಯಾಗ. ನೀವು ಹೋಗ್ಬರುತ್ತಮ್ಮ ಅಂದ್ರೆ ಯಾರು ಹೋಗಂಗಿಲ್ಲ ಅಂತಂದ್ರ ನಾ ಹೋಗ್ಬೇಕಂತ ನನ್ ಮನಸ್ಸು ಬಂದೈತೆ. ಕಳ್ಸಾಕ ಹಿಂದ ಮುಂದೆ ಮಾಡಾಕತ್ತೀರ ನನಗ? ಅಲ್ರಿ ನಿಮ್ದ ಹಠ ಹಿಡ್ದಿರಲ್ಲ ನೀವು ಹೋಗ್ಬೇಕಂತ ಹೇಳ್ಬಿಟ್ಟು. ಮನ್ಯಾಗ ಎಷ್ಟ್ ತ್ರಾಸ ಐತ್ ನಂಗೆ ಗೊತ್ತೈತಿಲ್ಲ. 3 ವಾರದ ಕೆಲ್ಸ ಮಾಡ್ರು ಪಗಾರ ಕೊಡವಲ್ರಿ ಸಾವ್ಕಾರ. ಮನ್ಯಾಗ ಇಷ್ಟ ತ್ರಾಸ ಐತಿ. ಆ ಮಗಳಿಗೆ ಫೀಸ್ ಕಟ್ಟಿಲ್ಲ ಸಾಲಿದ. ಅಲ್ಲಿ ಸಾಲಿ ಫೀಸ್ ಕಟ್ಲಿಲ್ಲ ಅಂದ್ರ ಮತ್ ಇದನ್ನ ಎಕ್ಸಾಮ್ ಕುಂದ್ರಸಂಗಿಲ್ಲ ಅಕ್ಕಿಗೆ. ಇಷ್ಟ ತ್ರಾಸ ಐತಿ. ಏನ್ ಮಾಡೋದೀಗ? ಮನ್ಯಾಗ ಹೆಂಗ್ ನಡೆಯೋದು ಹೇಳ ಮನಿ ಪರಿಸ್ಥಿತಿ? ಮಾವ ಅಕ್ಕ ಎದಕ್ ಹೇಳ್ತಾಳು? ಮನಿ ಪರಿಸ್ಥಿತಿ ಬಗ್ಗೆನ ಹೇಳ್ತಾಳ ಇಲ್ಲ? ನೋಡಪ್ಪ, ನಾನು ಈ ಪರಿಸ್ಥಿತಿ ಸಂಬಂಧನ ಹೊಂಟಿದ್ದ. ನಮ್ಮ ಮನ್ಯಾಗ ಇವತ್ತಲ್ಲ ಭಾಳ ದಿವಸನ ತೊಂದರೆನೇ ಐತೆ. ಬಹಳ ಕಷ್ಟ ಅದ. 1 ವರ್ಷ ಆತ್ ನಾ ಇಷ್ಟದ ಗುದ್ದಾಡ್ಕೊಂತ ಬಂದಾತೀವಿ. ಅಂದ್ರೆ ಈ ಸಲ ನಾ ಯಾಕ ಬಸ್ಸಿಗೆ ಹೋಗಿ ಬದ್ಲಿ ಆಡ್ಕೊಂಡ್ ಹೊಂಟಿನಪ್ಪ ಅಂದ್ರೆ ಸ್ವಲ್ಪ ಮನೆ ಪರಿಸ್ಥಿತಿ, ಮನೆ ಕಷ್ಟಗಳು ಎಲ್ಲಾ ನಿವಾರಣೆ ಮಾಡ್ತಾ ಆಕೆ ತಾಯಿ ಅಂತೇಳಿ ಈ ವರ್ಷ ನಡ್ಕೊಂತ ಹೊಂಟೇನೆ. ಮತ್ ಇಂಥದೆಲ್ಲ ಗೊತ್ತಿದ್ದು ನಾ ತಿಳಿದ್ ಹೊಂಟಿನಪ್ಪ. ನೀವು ತಿಳ್ಕೊಬೇಕಲ್ಲ. ನೀವು ತಿಳ್ಕೊಂಡ್ ನಂಗೆ ಪ್ರೋತ್ಸಾಹ ಕೊಟ್ಟ ಕಳಿಸ್ಕೊಡ್ರಲ್ಲ. ಏನ ನೀವು 8 ದಿನ ಹೋಗಿರಿ, ಇಲ್ಲಿ ಮನ್ಯಾಗ ಹೆಂಗ್ ತ್ರಾಸ ಆಕೈತಿ? ಅದನ್ನ 2 ದಿನ ಆದ್ರ ಹೆಂಗ ಹೋಗಿ 8 ದಿವಸ ಅಲ್ಲ, ಇನ್ನು 15 ದಿವಸ ಹೋದ್ರು ನಾ ಇಲ್ಲಕ್ಕಂದ್ರೆ ಮನಿ ನಡೆಸ್ತಾ. ಯಾಕಂದ್ರೆ ಅಮ್ಮ ನೋಡ್ಕೊಂತಿರ್ತಾರಲ್ಲ, ಅಮ್ಮನ ಆಶೀರ್ವಾದ ನಮ್ಮ ಮನೆಗೆ ಮ್ಯಾಗ ಇರತೈತೆ. ನೀವ್ ಅದನ್ನ ಯಾಕೆ ಚಿಂತೆ ಮಾಡಾಕತ್ತೀರಿ? ಎಲ್ಲಾರ್ದು ಭಕ್ತಿಯಿಂದ ಮಾಡ್ರ ಎಲ್ಲಾ ದೇವ್ರದನು ಆಶೀರ್ವಾದ ನಮ್ ಮ್ಯಾಗ ಇರ್ತೈತೆನ. ನಾವ್ ಅದನ್ನ ಹೇಳಾಕತ್ತಿಲ್ಲ. ನಾವ್ ನಿಮ್ಗ ನಿನಗ್ ತ್ರಾಸ ಆಕೈತಿ ಅನ್ನೋದು ಒಂದೇ ಉದ್ದೇಶಕ್ಕೆ ಹೇಳಾಕತ್ತೀವ್ ನಾವ್. ನನ್ಗೇನು ತ್ರಾಸ ಆಗಿಲ್ಲ. ನಂಗ್ ಬಾಳ ಇದು ಮಾಡಕ್ ಹೋಗ್ಬೇಡ್ರಿ. ನನಗ್ ಒಂದ್ ಮನಸ್ ಬಂದೈತೆ ಅಂದ್ರೆ ನನಗ್ ಖುಷಿಲೇ ಕಳಿಸ್ಕೊಡ್ರಿ. ಬರೇ ನಂಗ್ ಇಲ್ಲಿಂದ ಚಿಂತೆ ಇಟ್ಕೊಂಡು ನನಗ್ ಕಳ್ಸಂಗ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತೇನೆ. ನಿಮ್ಗ ಅಷ್ಟು ಬಾಳ ಡೌಟ್ ಅಂತ ಅನ್ಸಾತಪ್ಪ ನನಗ್ ಹೋದ್ಮೇಲೆ ನಂಗೆ ತೊಂದ್ರೆ ಆಗತ್ತೆ ನಿಮ್ಗೆ ಅನ್ಸಾತಪ್ಪ ಅಂದ್ರ ಇವತ್ ನನಗ್ ಯಾರು ಹೇಳ್ಯಾರಲ್ಲ ಬೇಕಾದ್ರೆ ಅವ್ರನ್ನ ಕರೆಸ್ತೇನೆ. ಅವ್ರು 5-6 ವರ್ಷದಿಂದ ಹೋಗಿ ಬರತಾರ. ಅವ್ರಿಗೂ ಪೈಲ ಹಿಂಗ ತ್ರಾಸ ಅನ್ಸಿತ್ತಂತ ಹೋಗು ಮುಂದ. ಆಮೇಲೆ ಅವ್ರಿಗೆ ಹೋದ್ಮ್ಯಾಗ ಅನಸ್ತಂತ ಇದು ಬಂದಿದ್ದ ನಾವ್ ಬಾಳ ಚಲೋ ಆಗೈತೆ ಅಂತ. ಮತ್ತ ಅವ್ರ ಮನಿ ಕಷ್ಟ ಇರ್ತಿದ್ದಾಗ ಎಲ್ಲಾ ನಿವಾರಣೆ ಆಗ್ಯಾವ. ಇವತ್ತ ಏನ್ ಆರಾಮ್ ಸರಿ ಖುಷಿಯಾಗಿ ಅದಾರ ಅವ್ರೆಲ್ಲ. ಮನೆಯವರು, ಫ್ಯಾಮಿಲಿ, ಕುಟುಂಬದವ್ರು ಎಲ್ಲಾರು ಆರಾಮ್ ಅದಾರ. ಹಿಂಗ ಅನ್ನತಿಲ್ಲ, ಯಾರ ಜೊತೆ ಮಾತಾಡಿಲ್ಲ, ಹಿಂಗ ಎಲ್ಲಾ ಚಲೋ ಆಗೈತೆ ಅನ್ನತಿಲ್ಲ. ಇವತ್ತು ಅವ್ರು ಕರೆಸ್ತೀನಿ ತಗೋಬೇಕಂತ ಫೋನ್ ಮಾಡಿ ಫೋನ್ ಮಾಡಿ ಕರೆಸ್ತೀನಿ. ಈಗ ಬರ್ತಾರ ಅವ್ರು. ನಮ್ಮ ಮಾರುತಿ ಮತ್ ವಿನಾಯಕ್ ಅದಾರಲ್ಲ, ಅವ್ರನ್ನ ಕರೆಸ್ತೀನಿ ತಗೋ. ಇಬ್ರು ಕರೆಸ್ ನಿಮ್ದು ಕರೆಸ್ತೀನಿ ತಗೋ. ಫೋನ್ ಹಚ್ಚು, ಕರೆಸು, ನಾವು ಮಾತಾಡೋಣ. ಆಯ್ತು ನೋಡ್ರಿ, ನಾ ಫೋನ್ ಹಚ್ಚಿ ಬರ್ತೇನೆ. ಹೋಗಿ ಬರ್ರಿ. ಇವ್ರಿಗೆ ಹಂಗ ಯಾರು ಕಳ್ಸಂಗಿಲ್ಲ. ಇವ್ರ ಮಾರುತಿನ ಕರೆಸಿ ಹೇಳಿದ್ರನ ಇವ್ರು ಕಳ್ಸೋ ಮನಸ್ಸು ಮಾಡ್ತಾರ ಅನ್ಸುತ್ತೆ. ಈಗ ಹೇಳಿನ ಹೆಂಗಿದ್ರು ಅವ್ನು ಫೋನ್ ಮಾಡಿ ಕರ್ಸೇ ಬಿಡ್ತಂಗ. ಇಲ್ಲ ಅಂದ್ರೆ ಹಂಗ ಕೆಲ್ಸ ಆಗೋದಿಲ್ಲ ಅದು. ಹಲೋ ಮಾರುತಿ. ಹಲೋ ಹೇಳ ಕೃಷ್ಣ. ಎಲ್ಲಿದೆ ಮಾರುತಿ? ಇಲ್ಲೇ ವಿನಯ ಮನೆ ಕಡೆ ಇದೇನೋ. ಹೌದಾ? ಹಂಗ ನಾ ಮನೆ ಕಡೆ ಬರ್ತೇವೆ ಒಂದಿಟ. ಯಾಕೆ? ಒಂದ್ ಸ್ವಲ್ಪ ನಮ್ ಮನ್ಯಾಗ ಹೇಳೋದೈತೋ, ಅವ್ರ ಪಾದಯಾತ್ರೆಗೆ ಹೋಗೋದೈತ್ಲ. ಸ್ವಲ್ಪ ಮನ್ಯಾಗ ಕಿರಿಕಿರಿ ಮಾಡತಾರ. ಒಂದ್ ಸ್ವಲ್ಪ ನೀನ ಬಂದ್ ಹೇರ ಅವ್ರು ಕಳಿಸ್ತಾರ ಬಾ ಒಂದಿಟ. ಇಲ್ಲ, ವಿನಾಯಕನ್ ಕರ್ಕೊಂಡ್ ಬರ್ತಂಗಪ್ಪ. ಇಬ್ರು ಕೂಡ ಬರ್ತಾವ. ಕರ್ಕೊಂಡ್ ಬಂದ್ಬಿಡಂಗ ಬಾ ಚಲೋ ಆತ. ವಿನಾಯಕ ನಾನು ಇಬ್ರು ಕೂಡ ಬರ್ತದ. ನಾ ಈಗ ಮನ್ಯಾಗ ಇದೇವ್ ನೋಡು ಬಾ. ಎಲ್ಲಾರು ಮನ್ಯಾಗ ಅದೇವ್ ನಾವ. ಆಯ್ತು, ಒಂದ್ 2-3 ನಿಮಿಷ ಬಂದ್ಬಿಡ್ತಾವ ನೋಡಿ ಅಲ್ಲೇ. ಬಾ 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 ಬಾ. ಆಯ್ತಾಯ್ತು, ಓಕೆ. ಬರ್ಲಿಗಪ್ಪ ಮಾರ. ಬಂದ್ ಹೇಳಿದ್ರೆ ಬರಾಕತ್ತಿಲ್ಲ ಇವ್ರು ಕಳ್ಸೋದನಿಲ್ಲ. ಕೆಳಗೆ ಹೋಗ್ತೀನಿಗಪ್ಪ ನಾನು. ಹಂಗ ಕೃಷ್ಣ ಮಾರುತಿ ಬಂದ್ರಿ, ಬಾ ಚಲೋ ಕುಂದ್ರು. ಏ ಗೀತಾ, 1 ನಿಮಿಷ ಬಾಯ್. ಬಂದಾರ ಅವ್ರದ.
ಏ ನಾ ಬನಶಂಕರಿ ಬರ್ತೀನಿ ಅಂತ ಇದ್ದಲ್ವ ಇವ್ ಸ್ವಲ್ಪ ಮನ್ಯಾಗ ಬ್ಯಾಡ ಅಂತಾರ ಅದಕ್ಕ ಒಂದ್ ಸ್ವಲ್ಪ ಹೇಳ್ರಪ್ಪ ಏನದ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗತ್ತ ಅವ್ರಿಗೆ ಬ್ಯಾಡ ಅಂತಾರ ಒಟ್ಟ ಅಲ್ರಿ ಅಣ್ಣ ಅಷ್ಟ್ ದೂರ ನಡ್ಯಾಕ ಆಗಿಲ್ರಿ ಅದ್ರ ಸಂಬಂಧ ಬ್ಯಾಡ ಅನ್ನತ್ತೀವಿ ಮತ್ ಮನ್ಯಾಗ ಪರಿಸ್ಥಿತಿ ಈಗ 3 ವಾರ ಆತ ಹಿಂಗ ಸರಿಯಾಗಿ ತಿಳುವಳಿಕೆ ಆಗೋತ ಅದ್ರ ಸಂಬಂಧ ಹೇಳಾತೇವ್ ನೋಡ್ರಿ ಬ್ಯಾಡ. ಇಲ್ರಿ ನಮ್ಮ ಮನ್ಯಾಗನು ಪೈಲ ಹಿಂಗ ಅಂತೀರಿ ನೀವ್ ಹೆಂಗ ಅನ್ನತ್ತಿರಲ್ಲ ರೀ ನಮ್ಮ ಮನ್ಯಾಗ ಹಿಂಗ ಅಂತೀರ ಏನ್ ಆಗಲ್ಲ ಬನಶಂಕರಿ ತಾಯಿ ಎಲ್ಲಾ ನೋಡ್ಕೋತಾರ ಕಳಿಸ್ಕೊಡ್ರಿ ಅವನ್ನ. ನಡ್ಯಾಕು ಆಗಿಲ್ರಿ ತ್ರಾಸ ಆಗತ್ರಿ ನೀವ್ ಹಂಗ ಅಂತೀರಿ ಮತ್ತ ಮನ್ಯಾಗ ಪರಿಸ್ಥಿತಿ ಸರಿ ಇಲ್ರಿ ಅಣ್ಣ ಅದ್ರ ಸಂಬಂಧ ಬ್ಯಾಡ ಅನ್ನತ್ತೀವ್ರಿ ಈಗ. ಏನ್ ಆಗಲ್ದು ನೀವೆಲ್ಲ ದೇವಿ ಎಲ್ಲ ನೋಡ್ಕೋತಾಳ ಮನೆ ಪರಿಸ್ಥಿತಿ ನೋಡ್ಕೋತಾಳು ಮತ್ತ ಅವ್ನ ಕಾಲ ಶಕ್ತಿ ತುಂಬ್ತಾವ್ರಿ ದೇವಿ ನಾವೆಲ್ಲ ಕರ್ಕೊಂಡ್ ಹೋಗಿ ಬರ್ದ ತೋರಿ. ಅವ್ರ ಮುಂಜಾನೆ ಯಾರ ಕರ್ಕೊಂಡ್ ಬರ್ತೀವಿ ಏನ್ ಚಿಂತೆ ಮಾಡ್ಬೇಡ ನಡ್ಯಾಕ ಆಕತ್ತಿ ಬಾ ಅಂತ ಅವ್ರು ಪ್ರೋತ್ಸಾಹ ಕೊಡತ್ತಾರ. ನೀವು ಮನ್ಯಾನ ಮಂದಿ ನನಗ್ ಪ್ರೋತ್ಸಾಹ ಕೊಡವಲ್ರಿ. ಏನು ಆಗಂಗಿಲ್ರಿ ತಲೆ ಕೆಡಿಸ್ಕೋಬಾರ್ರಿ ನಾವು ಪೆರ ವರ್ಷ ಹೋಗ್ಬೇಕು ಹಿಂಗ ಅನ್ಕೊಂತಾನೆ ಹೋಗಿದ್ವಿ ನಡ್ಯಾಕ ಆಕತಿ ಇಲ್ಲ ಆಮೇಲೆ ಅಂತ ನಾವ್ ಹೆಂಗ್ ಹೋಗಿ ಬಂದ ನಮ್ಗ ಗೊತ್ತಾಗಿಲ್ರಿ. ಅವ್ರ ಕರೆ ಅಂದ್ರ 5-6 ವರ್ಷದಿಂದ ಹೋಗ್ತಿರ ನನ್ಗೆ ಗೊತ್ತಾ ಇರಾಕಿಲ್ಲ ಕರೆಗೂ ಏನ ಅವ್ರು ಹೋಗ್ ಬಂದ್ಮ್ಯಾಗ ಈಗ ಬೆಳಗ್ಗೆ ಹೋಗಿ ಹೇಳಿದಾರ ನನಗೆ ಊರ್ ಹೋಗ್ತಾರೆ ಯಾಕಂದ್ರೆ ನಾ ಅವ್ರಿಗೆ ಭೇಟಿ ಆಗೋದ ಕಮ್ಮಿ. ಇವತ್ತು ಅವ್ರು ಹೋಗ್ ಬಂದ್ಕೊ ನನಗೆ ಏನೋ ಒಂಥರ ಬೆಳಗ್ಗೆನೆ ಮನಸ್ ಚೇಂಜ್ ಆಗ್ಬಿಡುತ್ತೆ ನಾನು ನಡ್ಕೊಂಡ್ ಹೋಗಬೇಕಂತೇಳಿ ಕೆಲಸ ಏನ ಮುಂಜಾನಿಂದ ಅದ್ನ ಅನ್ನತ್ತಾರ್ರಿ ಅವ್ರ ನಾವ ದೂರ ಬಾಳ ಆಕೈತಿ 180 ಕಿಲೋಮೀಟರ್ ಇವ 1 ಕಿಲೋಮೀಟರ್ ನಡೆದಾವಲ್ಲ ಬರೇ ಗಾಡಿ ನಿಮ್ಗಾದ್ರೂ ಗುರ್ತೈತಿ ಬರೇ ಗಾಡಿ ಮ್ಯಾಗ ಅಡ್ಡಾಡ್ರವ ಅಲ್ಲಿ ಮಠ ಏನ್ ನಡ್ಕೊಂತ ಹೋಗ್ತಾನೋ ಇಲ್ಲೋ ಅನ್ನೋದ್ ನಮಗ ಇದನ್ನ ಈಗ ನಾವಾದ್ರೆ ಏನ್ರಿ ದೂರ್ಸ್ಪೂರ್ದ ಏನಂತ ಬೇಕಾದ್ರೆ ನಾವು ಗಾಡಿ ಮೇಲೆ ಹೋಗ್ತೇವ ಈಗ ಆರಾಮ್ಸರಿ ಬರ್ತೇವ ನಾವು ಕರ್ಕೊಂಡೇ ಬರ್ತೇವ ನೀವೇನ್ ತಲೆ ಕೆಡ್ಸ್ಕೋಬಾರ್ರಿ ಅವ್ನ ಬಗ್ಗೆ ದೇವಿ ಮ್ಯಾಲ ನಂಬಿಕೆ ಹಾಕ್ರಿ ನಂಬಿಕೆ ಇಡ್ರಿ ಕಳಿಸ್ಕೊಡ್ರಿ ಒಂದ್ ವರ್ಷ ಕಳಿಸ್ಕೊಡ್ರಿ ಅವ್ನ ಏನಾದ್ರು ತ್ರಾಸ ಅನ್ಸಾಕೈತಂದ್ರ ನಾವ್ ಅದೇ ಅದ್ರ ಮುಂದ ನಮ್ಗಿಂತ ಮ್ಯಾಲ್ಕೊಂತ ದೇವಿ ಅದ ತಲೆ ಕೆಡ್ಸ್ಕೋಬಾರ್ರಿ ಒಟ್ಟ ಜವಾಬ್ದಾರಿ ಈಗ ಹೋಗಿ ಬರೋರು ನಿಮ್ಗೆ ಆಯ್ತಾಯ್ತು ಅವ್ರಿ ಕಳಿಸ್ಕೊಡ್ರಿ ಎಲ್ಲಾ ಒಳ್ಳೇದಾಗ್ತೈತಿ ಚಲೋ ಆಗ್ತೈತಿ ಒಂದ್ ನಂಬಿಕೆ ಇಟ್ಕೋರಿ ಚಲೋ ಆಗ್ತೈತಿ ಅನ್ನುವಂಥದ್ದು ಒಂದ್ ನಂಬಿಕೆ ಇಟ್ಕೋರಿ ಸಾಕ ಮುಂದಿನ ವರ್ಷ ನೀವ ಕಳಿಸ್ಕೊಡ್ತಾರ ಹೋಗ್ರಿ ಅಂತ ಹೇಳ್ಯಾರ ಚಲೋ ಆದ್ರೆ ಸಾಕ್ ನೋಡ್ರಿ ಅಣ್ಣ ಅಷ್ಟ ಬೇಕ್ರಿ ಏನಿಲ್ಲ ಒಂದ್ 2 ದಿವಸ ಸ್ವಲ್ಪ ಹೆಂಗ ಮಾಡಿ ಗುದ್ದಾಡಿ ಇವ್ ಇರ್ತಾನ ನೀವು ದಿನ ನೀವ್ ಬರೋದ್ ಹೋಗೋದ್ ಮಾಡ ಒಂದ್ ಎಟ್ಟ ಹಾಕಿ ಇರ್ತಾರ ಇಬ್ರೇ ಇರ್ತಾರ ಅವ್ರ ಸ್ವಲ್ಪ ಬಂದ್ ಹೋಗೋದ್ ಮಾಡ ಅವ್ 2 ದಿವಸ ಸ್ವಲ್ಪ ಏನಾರ ಮ್ಯಾನೇಜ್ಮೆಂಟ್ ಮಾಡ ನಡೆದ್ಬಿಡ್ರಿ ನೀವು ಬಂದ್ಬಿಡ್ರಿ ಒಂದ್ ವರ್ಷ ನೋಡಕ್ರೆ ಮಾವ್ ಒಬ್ಬ ಅಕ್ಕಾರ ಹೆಂಗಾರು ಅವ್ನ್ ಬಿಡ ನಾನು ಹೋಗ್ಬಿಡ್ತೇನೆ ಬರ್ತ ಅವನು ಬರ್ತವ ಮನ್ಯಾಗ ಏನ್ ಮಾಡೋದ್ರಿ ಏನ ತೋರಿ ನಡಿದ ತೋರಿ ಏನ್ ಆಗಲ್ತವ ಅವ್ ಬರ್ತವ ಮತ್ ಅದು ಇವ ಐತಂದ್ರ ಅವ ಏನ್ ಚಿಂತಿಲ್ಲ ಇವಂಗೂ ಇದಕ್ಕಿರ್ತೈತ ನನಗೂ ಮಾವ ಅದಾನ ಅಂತ ನನಗ ಹಳೆ ಅದಾನ ಅಂತ ಅವಂಗ ಒಂದ್ ಧೈರ್ಯಲ್ಲೇ ಹೋಗ್ಬಿಡ್ತೀವಿ ನಾವು ಹೇಳತ್ತಂದ್ರ ಮತ್ ನೀವ್ ಹೋಗ್ತಿರಿ ಹೋರಿ ತೊಂದ್ರೆ ಇಲ್ಲ ನಾ ಹೆಂಗಾರ ಮ್ಯಾನೇಜ್ ನೋಡ್ಕೋತೀನಿ ಒಂದ್ ದಿನ ಏನ್ ಆಗೋಲ್ತು ಆಕಿ ಎಲ್ಲಾ ತಾಯಿ ಎಲ್ಲಾ ನೋಡ್ಕೊತಾಳ ಅನ್ಕೊಂಡ ಹೋಗ್ಬಿಡುವ ಹಂಗ ಹೌದಿಲ್ಪ ಶಂಭೂಕು ಅನ್ಕೊಂಡ ದಾಟಿ ಬಿಡುದ ಹೋಗ್ಬರ್ತೇನೆ ಈಗ ಹೇಳಿ ಬಂದ್ ಚಲೋ ಮಾಡ್ರಪ್ಪ ಇಲ್ಲಾಂದ್ರೆ ನನ್ ಕಳ್ಸಾವಲ್ರಾಗಿದ್ರಪ್ಪ ಮಾರ ನಮಗೂ ಧೈರ್ಯನೇ ಇರ್ಲಿಲ್ರಿ ಒಬ್ಬರನ್ನ ಹೆಂಗ್ ಕಳ್ಸೋದು ಹಿಂಗೆಲ್ಲ ನೀವ್ ಹೇಳಿರಂತ ನಮ್ಗ ಅನುಕೂಲ ಅಲ್ಲೇ 18 ವಯಸ್ಸು ಹುಡುಗರ್ನ ಹಿಡ್ಕೊಂಡು 70 ವಯಸ್ಸು ತನ ಹುಡುಗರು ತನ ಬರ್ತಾರಲ್ಲೇ ಇವನ್ಕಿಂತ ಮುದುಕ್ರ ಅಜ್ಜಿಗಳು ಎಲ್ಲ ನಡೀತಾವ್ರಿ ಇವ್ರು ಹೇಳಿದ್ದ ಕೇಳಿ ನನಗ್ ಕರೆ ಅಂದ್ರೆ ಶಾಕ್ ಆಗೈತಿ 70-75 ವರ್ಷದ ಮುದುಕರ ಬರ್ತಾರಪ್ಪ ಅಂದ್ರೆ ವಿಚಾರ ಮಾಡಿ 50 ವರ್ಷ 60 ವರ್ಷದ ಅಮ್ಮ ಬರ್ತಾರ ನಮ್ ಗುಡಿ ಆಮೇಲೆ 15 ವರ್ಷದಿಂದ ಒಂದ್ ಹುಡುಗ ಬರ್ತೈತ್ರಿ 12 ವರ್ಷ ವಯಸ್ಸ್ರಿ ಅವಂಗ ಅವಾಗಿಂದ ಬರಾಕತ್ತೇನ್ರಿ ಅವ 10 ವರ್ಷ ಆದಂತ ಬರತಾನ 10 ವರ್ಷ ತನ್ನ ಹುಡುಗದ 15-20 ವರ್ಷ ಆತಂದೆ ಹಂಗ ಹೊಂಟಾರ ಅಂತ ನಡ್ಕೊಂಡ ನಾನು ಕೇಳಿದ್ನಿ ಎದಕ್ ಮಾವ್ ಬ್ಯಾಡ ಅನ್ನಕತ್ತಿದ್ದ ಅಂದ್ರ ಅಲ್ಲಿ ಮಠ ನಡ್ಯಾಕ್ ಹಾಕೈತಿ ನೀನು ಮಾವ್ಗ ಅನ್ನೋ ಸಂಬಂಧ ಬ್ಯಾಡ ಅನ್ನಕತ್ತಿದ್ನ ಇಲ್ತೋಪ ದೇವಿ ಎಲ್ಲ ಶಕ್ತಿ ತುಂಬ್ತಾಳು ಎಲ್ಲ ಒಳ್ಳೇದಕ್ಕತಿ ನಡಿ ಈ ಸಲ ಹೋಗುನು ಮಾವ್ ಅಟ್ಟಲ್ಲ ನಾನು ಬರ್ತೇನೆ ಅಂತ ಹೇಳಾಕತ್ತೀವಿಲ್ಲ ಅದಲ್ಲ ನೀ ಹೆಸರು ಬರ್ಸ್ಬಿಡಿ ಇಬ್ಬರದು ನಿಮ್ಮಿಬ್ಬರು ಹೆಸರು ಬರ್ಸಿರ್ತಾನೆ ನೀ ಅಡ್ರೆಸ್ ತೋ ಅರ್ಬಿ ಏನೈತ್ಲಾ ಹೋಗ್ಬಿಡ್ನು ಆಯ್ತು ಬರ್ತೇನೆ ಮತ್ತ ಹೋಗು ಮುಂದ ಒಂದ್ ಬುತ್ತಿ ಕಟ್ರಿ ಒಂದ್ ಇಬ್ರು ಒಂದ್ ಬುತ್ತಿ ಕಟ್ರಿ ಹೋಗ್ತಾರಲ್ಲ ಊಟ ಮಾಡಂಗಿಲ್ಲ ಊಟ ಇದನ್ ಮಾಡಂಗಿಲ್ರಿ ಅವ್ರ ಆಮೇಲೆ 3-4 ದಿವಸದ ಏನೈತ್ಲ ಅವ್ರ ಅಡಿಗೆ ಮಾಡಿ ಇದನ್ ಮಾಡ್ತಾರ 8 ದಿವಸ ಊಟದೆಲ್ಲ ಅವ್ರ ಮಾಡ್ತಾರೆ ಎಲ್ಲ ಅವ್ರ ಲಗೇಜ್ ನಾವ ಏನ್ ಕೊಳಾಗ ಕರ್ಕೊಂಡ್ ಹೋಗ್ಬೇಕ ಇಲ್ಲ ಗಾಡಿ ಇರ್ತೈತಿ ಗಾಡಿ ಒಳಗ್ ಹಾಕೋದು ನಮ್ಗ ಏನ್ ಬೇಕಲ್ಲ ಅದಷ್ಟ ನಾವ್ ತಗೊಂಡ್ ಹೋಗೋದ ಅಂದ್ರ ಕೈಯಾಗ ಬರೀ ಒಂದ್ ನೀರ್ ಬೇಕಾದ ನೀರೇ ಮಾಡ್ಲಿ ಇಟ್ಕೊಂಡ್ ಸಾಕ್ ನಿಂಗೆಲ್ಲ ವ್ಯವಸ್ಥೆ ಆಯ್ತು ಒಂದ್ ಯಾಟೆ ಯಾರಲ್ಲ ಹಪ್ಪತ್ತದ ರೊಕ್ಕದ ಕೇಳ ನಡಿ ಏನ್ ಬಾಯಿ ನಗಿಂಗಿಲ್ಲ 1500 ರೂಪಾಯಿ ತಗೋದಾರ ಎಲ್ಲಾ ಬಂತದ್ರ ಊಟ ಬಂತ ಇರಾಕ್ ಹೋಗ್ ಬರ್ತಾನ ಎಲ್ಲ ಊಟ
ಚಲೋ ಅಲ್ಲ ಮತ್ತೆ ಏನ್ 1500 ರೂಪಾಯಿ ಅಂದ್ರ ಬಾಳನು ರೊಕ್ಕಿಲ್ಲ 1500 ರೂಪಾಯಿ ಆಗ್ಬೋದು ಅಂತ ಹೇಳತಾರ ಅವ್ರ. ಆಯ್ತು ಈ ಸಲ ಹೋಗಿ ಕೊಟ್ಟಿಗಾತ ಹೋಗಿ ಬರೋಣ. ನಮಗ್ ಮತ್ತ ನಮ್ ಕಷ್ಟ ಸಲಾಗಿ ಹೊಂಟಿವೆ. ಚಲೋ ಆಕೈತಿ, ಏನ್ ತಲೆ ಕೆಡಿಸ್ಕೊಳ್ಳೋದಾರ.